ಇನ್ನು ಪಂಚಮಸಾಲಿ ಮೀಸಲಾತಿಯ ಮುನಿಸು ಮುಗಿತಾ ಇಲ್ಲ. ಸಿಎಂ ಕ್ಷೇತ್ರದಿಂದಲೇ ಹೋರಾಟಕ್ಕೆ ಸ್ವಾಮೀಜಿ ಸಜ್ಜಾಗಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿಯಿಂದ ಹೋರಾಟಕ್ಕೆ ಕರೆ ನೀಡಲಾಗಿದೆ. 224 ವಿಧಾನಸಭೆ ಕ್ಷೇತ್ರಗಳ 18,000 ಹಳ್ಳಿಗಳಿಗೆ ಭೇಟಿ, ಮನೆ ಮನೆಗೆ ಭೇಟಿ ನೀಡೋದಕ್ಕೆ ಪಂಚಮಸಾಲಿ ಶ್ರೀ ನಿರ್ಧಾರವನ್ನ ಮಾಡಿದ್ದಾರೆ. 2A ಮೀಸಲಾತಿ ಹೋರಾಟಗಾರ ಮೇಲೆ ಲಾಠಿ ಚಾರ್ಜ್ ನಡೆಸಲಾಗಿತ್ತು. ಅಪಮಾನಕ್ಕೆ ಪ್ರತಿಕಾರದ ಹೋರಾಟಕ್ಕೆ ಸ್ವಾಮೀಜಿ ತಯಾರಾಗಿದ್ದಾರೆ. ಸಂಕ್ರಾಂತಿ ದಿನ ಪ್ರತಿಜ್ಞಾ ವಿಧಿ ಅಭಿಯಾನವನ್ನ ಕೈಗೊಂಡಿದ್ದಾರೆ ಸ್ವಾಮೀಜಿ. ಮೀಸಲಾತಿಗಾಗಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಸಿಎಂ ಕ್ಷೇತ್ರ ವರುಣಾದಿಂದ ಹೋರಾಟಕ್ಕೆ ಸಜ್ಜಾಗುವಂತ ಸಾಧ್ಯತೆ ಇದೆ. ಇನ್ನು ಮುಂದೆ ಸಿಎಂ ಬಳಿ ಮೀಸಲಾತಿ ಕೇಳೋದಕ್ಕೆ ಹೋಗಲ್ಲ, ಜನರ ಮನೆ ಮನೆಗೆ ತೆರಳಿ ಜಾಗೃತಿಯನ್ನು ಮೂಡಿಸ್ತೀವಿ ಅಂತ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಪಂಚಮಸಾಲಿ ಶ್ರೀ ಗುಡುಗಿದ್ದಾರೆ. ಲಾಠಿ ಚಾರ್ಜ್ನಿಂದ ಪಂಚಮಸಾಲಿ ಸಮಾಜ ನೊಂದಿದೆ. ಸರ್ಕಾರ ಪಂಚಮಸಾಲಿ ಸಮಾಜದ ಕ್ಷಮೆಯನ್ನ ಕೇಳಿಲ್ಲ. ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಯನ್ನ ಸಸ್ಪೆಂಡ್ ಕೂಡ ಮಾಡಿಲ್ಲ. ಸಿಎಂ ಮೀಸಲಾತಿ ಕೊಡಲ್ಲ ಅಂದಿದ್ದಕ್ಕೆ ಅವಮಾನ ಆಗಿದೆ. ನಾವು 8ನೇ ಹಂತದ ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ. 18,000 ಹಳ್ಳಿಗಳು, ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ನಾವು ತೆರಳ್ತೀವಿ. ಸಿಎಂ ಮನೆಯ ಬಾಗಿಲಿಗೆ ಮೀಸಲಾತಿ ಕೇಳೋದಕ್ಕೆ ಹೋಗಲ್ಲ, ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಶಾಂತಿಯಾಗಿರ್ತಕ್ಕಂಥ ಪಂಚಮಸಾಲಿಗಳನ್ನು ಕ್ರಾಂತಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಪರೋಕ್ಷವಾಗಿ ಕಾರಣವಾಗಿದೆ. ಆಗ ಪ್ರತಿ ಹಳ್ಳಿಯಲ್ಲಿ ಕನಿಷ್ಠ 18,000 ಹಳ್ಳಿಗಳಿಗೆ ನಾನು ತಿರುಗ್ತೀನಿ. ಸುಮಾರು 200ಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಪ್ರವಾಸ ಮಾಡ್ತೀನಿ. ಎಲ್ಲ ಭಾಗಕ್ಕೆ ಹೋಗ್ತೀನಿ. ಜನರಿಗೆ ಸರ್ಕಾರ ನಡೆಸ್ಕೊಂಡ ರೀತಿ ಬಗ್ಗೆ ಮನವರಿಕೆ ಮಾಡಿಕೊಡ್ತೀನಿ. ಜನ ಏನು ಸಲಹೆ ಕೊಡೋ ಸಲಹೆ ಕೇಳ್ಕೊಂಡು ನನ್ನ ನಿರ್ಧಾರಗಳನ್ನು ಪ್ರಕಟಿಸಬೇಕು. ಯಾಕೆ ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡೋದಿಲ್ಲ ಅಂತೇಳಿ ಅನೌನ್ಸ್ ಮಾಡಿಬಿಟ್ಟಿದ್ರು. ಸಂವಿಧಾನ ವಿರೋಧಿ ಅಂತ ನಮ್ಮ ಮೇಲೆ ತಪ್ಪು ಕಲ್ಪನೆ ಮೂಲಕ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಅವ್ರ ಮನೆ ಬಾಲಿಗೆ ಹೋಗಿ ಮೀಸಲಾತಿ ಕೊಡ್ರಿ ಅಂತ ಹೇಳಕ್ಕೆ ಹೋಗಲ್ಲ. ಅದೇ ಜನರ ಬಳಿಗೆ ಹೋಗಿ ನ್ಯಾಯ ಕೇಳ್ತೀನಿ. ಜನ ತೀರ್ಮಾನವನ್ನು ಕೇಳಿ ನನ್ನ ನಿರ್ಧಾರಗಳನ್ನು ಪ್ರಕಟಗೊಳಿಸ್ತೀನಿ. 2A ಮೀಸಲಾತಿ ಕೇಳಕ್ಕೆ ಹೋಗಿದ್ದೀವಿ ರೀ. ಹೋಗೋತ್ನಾಗ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡ್ರಿ ಮತ್ತು ಮನೆ ಸದಕ್ಕೆ ಭೇಟಿ ಆಗ್ಬೇಕಂತ ಹೊಂಟಿದ್ದೀವಿ ರೀ. ಹೋಗೋತ್ನಾಗ ಏನೈತಿ ಇಂದಾಸೆ ಅವ್ರು ಅರವಿಂದ್ ಬೆಲ್ಲದವರು ಅವರೆಲ್ಲರೂ ಕೂಡ ಹೊಂಟಿದ್ರು ವಕೀಲರದು. ಹೋಗೋತ್ನಾಗ ಏನೈತಿ ಅವರು ಅರವಿಂದ್ ಬೆಲ್ಲದವ್ರನ್ನ ಗಾಡಿ ಮೇಲೆ ಹಾಕಿದ್ರು. ಆಗ ಹಿಂದಾಸಿ ಇವ್ರು ಲಾಠಿ ಚಾರ್ಜ್ ಒಮ್ಮೆ ಮಾಡಿಬಿಟ್ರು. ನೋಡ್ಕೊತಗೊಂಡು ಹಂಗೆ ಹಿಂಗೆ ಹೊಡ್ಕೊತ ಬಂದುಬಿಟ್ರು. ಹಂಗೆ ಓಡಿ ಹೊಂಟು ತಳಗೆ ತುಳ್ಕೊತ ಹೋದ್ರಿ ಮತ್ತು ಪೊಲೀಸ್ ಬಂದು ಹೊಡೆದ್ರು. ಒಂದು 2 ನಿಮಿಷ ಒಳಗೆ ಹಂಗೆ ಏಕ ತುಳ್ಕೊತ ಹೋಗ್ಬಿಟ್ರು. ಕೈ ಬ್ಯಾನ್ ಹಾಕ್ರಿ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.